ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ. ರೈಟ್ ಬ್ರೈನ್ ಎಜುಕೇಷನ್, ಮಕ್ಕಳಿಗೆ ರೈಟ್ ಬ್ರೈನ್ ಎಜುಕೇಷನ್ ಹೇಗೆ ಮಾಡೋದು, ರೈಟ್ ಬ್ರೈನ್ ಎಜುಕೇಷನ್ ಅಂತಂದ್ರೆ ಏನು, ಯಾವ ರೀತಿ ನಾವು ಮಕ್ಕಳಿಗೆ ರೈಟ್ ಬ್ರೈನ್ ಎಜುಕೇಷನ್ ಮಾಡಬೇಕು, ಆ್ಯಂಡ್ ಈ ರೈಟ್ ಬ್ರೈನ್ ಎಜುಕೇಷನ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ, ಆ್ಯಂಡ್ ಎಷ್ಟು ಏಜ್ವರೆಗೂ ನಾವು ರೈಟ್ ಬ್ರೈನ್ ಎಜುಕೇಷನ್ ಮಾಡಬಹುದು, ಆ್ಯಂಡ್ ಯಾವಾಗ ಶುರು ಮಾಡಬೇಕು, ಆ್ಯಂಡ್ ಇದಕ್ಕೆ ಟಿಪ್ಸ್ ಏನೇನಿರುತ್ತೆ, ಹೇಗೆ ಶುರು ಮಾಡಬೇಕು ಅನ್ನುವಂತಹ ಡೀಟೇಲ್ ವಿಡಿಯೋನ ನಾನು ಶೇರ್ ಮಾಡ್ತಿದ್ದೀನಿ. ಸೊ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ. ಇದೇ ರೀತಿ ಮಕ್ಕಳ ರಿಲೇಟೆಡ್ ಕಂಟೆಂಟ್, ಬಾಣಂತಿಯರ ಆರೈಕೆ ಇರ್ಬೋದು, ಹಾಲುಣಿಸುವ ತಾಯಂದಿರಿಗೆ ಮಾಹಿತಿ ನೀಡುವಂತಹ ಪ್ರಯತ್ನ ನನ್ನ ಚಾನೆಲ್ ಅಲ್ಲಿ ನಡೀತಾ ಇದೆ. ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ನೀವು ನೋಡ್ತಿದ್ದೀರಾ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ರೈಟ್ ಬ್ರೈನ್ ಎಜುಕೇಶನ್ ಅಂತಂದ್ರೆ ಮೊದಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗ್ಗೂ ಸಹ ನಮ್ಮ ಬ್ರೈನ್ ಅಲ್ಲಿ ಎರಡು ಭಾಗ ಇರುತ್ತೆ. ಒಂದು ಎಡಭಾಗ, ಒಂದು ಬಲಭಾಗ ಅಂತಂದ್ರೆ ರೈಟ್ ಹೆಮಿಸ್ಫಿಯರ್, ಒಂದು ಲೆಫ್ಟ್ ಹೆಮಿಸ್ಫಿಯರ್. ನಾನು ಉಲ್ಟಾ ತೋರಿಸ್ತಾ ಇದ್ದೀನಿ, ರೈಟ್ ಹೆಮಿಸ್ಫಿಯರ್ ಅಂಡ್ ಲೆಫ್ಟ್ ಹೆಮಿಸ್ಫಿಯರ್. ಸೊ ನಾವು ಮಕ್ಕಳಿಗೆ ರೈಟ್ ಬ್ರೈನ್ ಎಜುಕೇಶನ್ ನ ಶುರು ಮಾಡ್ತೀವಿ. ಯಾವಾಗಿಂದ ಶುರು ಮಾಡಬೇಕು ಅಂತ ಹೇಳೋದಾದ್ರೆ 0 to 3 years ಒಳಗಡೆ ನಾವು ರೈಟ್ ಬ್ರೈನ್ ಎಜುಕೇಶನ್ ನ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ದ ಸ್ಟಾರ್ಟಿಂಗ್ ಪೀರಿಯಡ್. ಕೆಲವರು ನನಗೆ ತುಂಬಾ ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡ್ತಾರೆ, ನಿಮ್ಮ ಮಗುನ ಯಾಕೆ ಅಷ್ಟೊಂದು ಟಾರ್ಚರ್ ಕೊಡ್ತೀರಾ, ನಿನಗೆ ಗೊತ್ತಿರೋದನ್ನೆಲ್ಲ ಯಾಕೆ ನಿನ್ನ ಮಗುಗೆ ಹೇಳೋದಕ್ಕೆ ಟ್ರೈ ಮಾಡ್ತಿದ್ಯಾ, ಯಾಕೆ ಇಷ್ಟೊಂದು ಪೋಸ್ಟ್ ತೋರಿಸ್ತಾ ಇದೆಯಾ. ನನ್ನ ಒಂದು ಯೂಟ್ಯೂಬ್ ಫ್ಯಾಮಿಲಿ ಜೊತೆ ನಾನು ಜೆನ್ಯೂನ್ ಆಗಿ ಹೇಳ್ಕೊಂತಾ ಇದ್ದೀನಿ. ವಾಟ್ ಆಲ್ ಐ ಹ್ಯಾವ್ ರಿಸೀವ್ಡ್ ದ ಕಮೆಂಟ್ಸ್, ನೆಗೆಟಿವ್ ಅಂತಾನೆ ಹೇಳ್ತೀನಿ. ಇದನ್ನ ನಾನು ಯಾವುದೇ ರೀತಿ ನಾನು ತೋರಿಸ್ಕೊಳ್ಳೋದಕ್ಕೋಸ್ಕರ ಅಥವಾ ನನ್ನ ಮಗು ಚೆನ್ನಾಗಿ ಆಕ್ಟಿವಿಟೀಸ್ ಮಾಡ್ತಿದೆ ಅಂತ ಶೋಕೇಸ್ ಮಾಡ್ಕೊಳ್ಳೋದಕ್ಕೆ ನಾನು ಸ್ಟೋರೀಸ್ ಹಾಕಲ್ಲ ಅಥವಾ ಯೂಟ್ಯೂಬ್ ಅಲ್ಲಿ ಶೇರ್ ಮಾಡೋದಿಲ್ಲ ಅಂಡ್ ರೀಲ್ಸ್ಗೆ ಹಾಕೋದಿಲ್ಲ. ಈ ರೈಟ್ ಬ್ರೈನ್ ಎಜುಕೇಶನ್ ಮಾಡೋದ್ರಿಂದ ಮಕ್ಕಳಿಗೆ ಸಾಕಷ್ಟು ಬೆನಿಫಿಟ್ಸ್ ಇದೆ. ಆ ಒಂದು ಬೆನಿಫಿಟ್ಸ್ ಬೇರೆ ಮಕ್ಕಳಿಗೂ ಹೆಲ್ಪ್ ಆಗ್ಲಿ, ಬೇರೆ ತಾಯಂದಿರು, ಬೇರೆ ಪೇರೆಂಟ್ಸ್ಗೆ ಹೆಲ್ಪ್ ಆಗ್ಲಿ ಅನ್ನುವಂತಹ ಒಂದು ಒಳ್ಳೆ ಇಂಟೆನ್ಷನ್ ಇಂದ ನಾನು ಸ್ಟೋರೀಸ್ಗಿರಬಹುದು, ರೀಲ್ಸ್ಗಿರಬಹುದು ಅಥವಾ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಮುಖಾಂತರ, ವಿಡಿಯೋಸ್ ಮುಖಾಂತರ ನಾನು ಇನ್ಫಾರ್ಮೇಶನ್ ಕೊಡೋದಕ್ಕೆ ಟ್ರೈ ಮಾಡ್ತಿರ್ತೀನಿ. ಇದನ್ನ ಯಾಕೆ ಹೇಳಿದೆ ಅಂತಂದ್ರೆ, ಹುಟ್ಟದಾಗಿಂದಾನೇ ಮಗುಗೆ ನಾವು ರೈಟ್ ಬ್ರೈನ್ ಎಜುಕೇಶನ್ ಅನ್ನೋದನ್ನ ಶುರು ಮಾಡಬಹುದು. ಆಸ್ ಐ ಆಲ್ರೆಡಿ ಸೆಡ್, ನನಗೆ ತುಂಬಾ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ, ನೀನ್ ಶೋ ಆಫ್ ಮಾಡೋದಕ್ಕೆ ಹಾಕೊಳ್ತೀಯಾ, ಇದೆಲ್ಲ ನೆಸೆಸಿಟಿ ಇದೆಯಾ, ಈ ಆಕ್ಟಿವಿಟಿ ಇದನ್ನ ಎಲ್ಲಾ ಮಕ್ಕಳು ಮಾಡ್ತಾರೆ, ನೀನೇನ್ ದೊಡ್ಡದಾಗಿ ಹಾಕೊಂಡಿದ್ಯಾ, ಆ ರೀತಿ ಎಲ್ಲ ಹೇಳ್ತಾರೆ. ಅಂಡರ್ಸ್ಟ್ಯಾಂಡ್, ಯಾರ್ಯಾರು ಆ ರೀತಿ ನಂಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಿದ್ದೀರೋ, ಐ ಆಮ್ ಆನ್ಸರಿಂಗ್ ಯು ಹಿಯರ್. ನಾನು ನನ್ನ ಮಗುವಿಗೆ ರೈಟ್ ಬ್ರೈನ್ ಎಜುಕೇಶನ್ ಫ್ರಮ್ ದ ಬಿಗಿನಿಂಗ್, ಮಗು ಹುಟ್ಟಿದಾಗ್ಲಿಂದಾನೇ ರೈಟ್ ಬ್ರೈನ್ ಎಜುಕೇಶನ್ ಸ್ಟಾರ್ಟ್ ಮಾಡಿರೋದ್ರಿಂದ ಆ ಇನ್ಫಾರ್ಮೇಶನ್ ಬೇರೆಯವ್ರಿಗೆ ತಿಳಿಸೋದಕ್ಕೂ ಸಹ ನಾನು ಇನ್ಫಾರ್ಮೇಶನ್ ಕೊಡೋದಕ್ಕೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೇರೆ ಏನು ಪರ್ಸನಲ್ ಆಗಿ ಟು ಶೋ ಆಫ್ ಇರ್ಬೋದು ಅಥವಾ ಟು ಗೆಟ್ ಪಾಪ್ಯುಲಾರಿಟಿ ಖಂಡಿತವಾಗ್ಲೂ ಇಲ್ಲ. ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಸೇ. ಎಸ್, ಸೊ ಮಗುಗೆ ಹುಟ್ಟಿದಾಗಿಂದ ಈ ರೈಟ್ ಬ್ರೈನ್ ಎಜುಕೇಶನ್ ನ ಶುರು ಮಾಡಬಹುದು. ಮೊದಲಿಗೆ ರೈಟ್ ಬ್ರೈನ್ ಎಜುಕೇಶನ್ ಅಂತಂದ್ರೆ ಏನು, ನಾನು ಆಲ್ರೆಡಿ ಹೇಳ್ದಂಗೆ ನಮ್ಮ ಮೆದುಳಿನಲ್ಲಿ ಎರಡು ಭಾಗ ಇರುತ್ತೆ, ಒಂದು ಲೆಫ್ಟ್ ಹೆಮಿಸ್ಫಿಯರ್, ಇನ್ನೊಂದು ರೈಟ್ ಹೆಮಿಸ್ಫಿಯರ್. ಸೊ ಲೆಫ್ಟ್ ಹೆಮಿಸ್ಫಿಯರ್ ಅನ್ನೋದು ಲಾಜಿಕಲ್ ಥಿಂಕಿಂಗ್ ಡಾಮಿನೆಂಟ್ ಆಗಿರುತ್ತೆ. ನಮ್ಮ ಎಡ ಬ್ರೈನ್ ಇರುತ್ತಲ್ಲ, ಎಡಭಾಗದ ಬ್ರೈನ್, ಅದಕ್ಕೆ ಲಾಜಿಕಲ್ ಥಿಂಕಿಂಗ್ ಆಗಿ ಜಾಸ್ತಿ ಡಾಮಿನೆಂಟ್ ಆಗಿರುತ್ತೆ. ಅದೇ ನಮ್ಮ ಬಲಗಡೆ ಇರುವಂತಹ ಭಾಗದ ಬ್ರೈನ್ ಯಾವ ರೀತಿ ಡಾಮಿನೆಂಟ್ ಆಗಿರುತ್ತೆ, ಕಲಿಕೆ ಯಾವ ರೀತಿ ಆಗುತ್ತೆ ಅಂದ್ರೆ ಕ್ರಿಯೇಟಿವಿಟಿ ಮುಖಾಂತರ ಕಲಿಕೆ ಆಗುತ್ತೆ. ಸೊ ರೈಟ್ ಬ್ರೈನ್ ಎಜುಕೇಶನ್ ನಾವು ಮಕ್ಕಳಿಗೆ ಶುರು ಮಾಡೋದ್ರಿಂದ ಮಕ್ಕಳ ಕ್ರಿಯೇಟಿವಿಟಿ ಅನ್ನೋದು ಡೆವಲಪ್ ಆಗುತ್ತೆ. ಯಾವ ರೀತಿ ಡೆವಲಪ್ ಆಗುತ್ತೆ ಅಂತಂದ್ರೆ ಥ್ರೂ ಸೆನ್ಸಸ್. ಅಂತಂದ್ರೆ 5 ಪಂಚೇಂದ್ರಿಯಗಳಿದೆ ನಮ್ಗೆ ಅಲ್ವಾ, ಅಂದ್ರೆ ಟಚ್ ಇರ್ಬೋದು, ಸ್ಮೆಲ್ ಇರ್ಬೋದು, ಟೇಸ್ಟ್ ಇರ್ಬೋದು, ಹಿಯರಿಂಗ್ ಇರ್ಬೋದು ಅಂಡ್ ಆಡಿಟರಿ. ಎಷ್ಟೇ ಗೊತ್ತಿದ್ರು ಕನ್ಫ್ಯೂಷನ್ ಆಗ್ಬಿಡುತ್ತೆ ಈ ಪಂಚೇಂದ್ರಿಯಗಳು. ಅದಾದ್ಮೇಲೆ ಪಂಚಭೂತಗಳು ಅಂದ್ರೆ ನಮ್ಗೆ ಯಾವಾಗಲೂ ಕನ್ಫ್ಯೂಷನ್. ವೇಟ್ ಐ ವಿಲ್ ಟೆಲ್ ಯು. ಟಚ್, ಸ್ಮೆಲ್, ಹಿಯರಿಂಗ್, ಟೇಸ್ಟ್, ವಿಷನ್, ನೋಡೋದನ್ನೇ ಮರ್ತೋಗ್ಬಿಟ್ಟಿದ್ದೀನಿ. ಎಸ್, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್, ಹೌ ಐ ಫಾರ್ಗಾಟ್, ಐ ಡೋಂಟ್ ನೋ. ಎಸ್, ಸಾರಿ. ಎಸ್, ಸೊ 5 ಸೆನ್ಸಸ್. ಅಂಡ್ ಡೋಂಟ್ ಕಮೆಂಟ್ ದಟ್ ನಿನಗೆ ಗೊತ್ತಿಲ್ಲ, ನೀನು ಏನು ಹೇಳ್ಕೊಡ್ತೀಯ ಅಂತ. ಎಲ್ಲರಿಗೂ ಕನ್ಫ್ಯೂಷನ್ ಆಗುತ್ತಲ್ಲ. ಐ ಆಮ್ ಆಲ್ಸೋ ಲರ್ನಿಂಗ್. ಪ್ರತಿದಿನ ನನ್ನ ಮಗು ಹತ್ರ ನಾನು ಕಲಿತಾನೆ ಇದ್ದೀನಿ. ಐ ಆಮ್ ಲರ್ನಿಂಗ್. ಈಗಲೂ ನಾನು ಸ್ಟಡೀಸ್ ಮಾಡ್ತಾ ಇದ್ದೀನಿ. ಐ ಆಮ್ ಹ್ಯಾಪಿ ಟು ಸೇ ದಟ್ ಪ್ರತಿಯೊಂದು ದಿನಾನೂ ನನ್ನ ಕಲಿಕೆ ದಿನ ಆಗಿರುತ್ತೆ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಎಸ್, ಕಮ್ ಬ್ಯಾಕ್ ಟು ದ ವಿಡಿಯೋ. ಸೊ 5 ಪಂಚೇಂದ್ರಿಯಗಳಿರುತ್ತೆ. ಇನ್ನೊಂದ್ಸಲ ಹೇಳ್ತೀನಿ, ಟಚ್, ಸ್ಮೆಲ್, ಟೇಸ್ಟ್, ವಿಷನ್ ಅಂಡ್ ಹಿಯರಿಂಗ್. ಸೊ ಈ 5 ಒಂದು ಸೆನ್ಸಸ್ ನಾವು ರೈಟ್ ಬ್ರೈನ್ ಎಜುಕೇಶನ್ ಮಾಡೋದ್ರಿಂದ ಕ್ರಿಯೇಟಿವಿಟಿ ಮುಖಾಂತರ ಈ ಸೆನ್ಸಸ್ಗಳು ಆಕ್ಟಿವೇಟ್ ಆಗೋತಾ ಹೋಗುತ್ತೆ. ಮಗು ನೋಡುತ್ತೆ, ಕೇಳಿಸ್ಕೊಳ್ಳುತ್ತೆ, ಟಚ್ ಮಾಡುತ್ತೆ, ಸ್ಮೆಲ್ ಮಾಡುತ್ತೆ, ಟೇಸ್ಟ್ ಮಾಡುತ್ತೆ. ಸೊ ಟೇಸ್ಟಿಂಗ್ ಎಲ್ಲ ಬರೋದು ಫುಡ್ ವಿಚಾರದಲ್ಲಿ, ಆದ್ರೆ ನಾವಿಲ್ಲಿ ಮಾತಾಡ್ತಿರೋದು ಬೇರೆ ಸೆನ್ಸಸ್, ಕೇಳಿಸ್ಕೊಳ್ಳೋದು, ನೋಡೋದು, ಟಚ್ ಮಾಡುವಂತಹ ಸೆನ್ಸಸ್. ಈ ಒಂದು ಸೆನ್ಸಸ್ ಮಗುಗೆ ನಾವು ಆಕ್ಟಿವೇಟ್ ಮಾಡಿ, ಸ್ಟಿಮ್ಯುಲೇಷನ್ ಮಾಡಿ
ಮಗುಗೆ ನಾವು ಕಲಿಕೆ ಮಾಡಿಸ್ತಾ ಹೋಗ್ತೀವಿ, ಕಲಿಸ್ತಾ ಹೋಗ್ತೀವಿ. ಇದರಿಂದ ಮಗುವಿನ ಇಮ್ಯಾಜಿನೇಷನ್ ಚೆನ್ನಾಗಿ ಡೆವಲಪ್ ಆಗುತ್ತೆ, ಇಂಟ್ಯೂಷನ್ ಚೆನ್ನಾಗಿ ಡೆವಲಪ್ ಆಗುತ್ತೆ, ಅಂಡ್ ಮಗುವಿನ ಒಂದು ಲಾಜಿಕಲ್ ಥಿಂಕಿಂಗ್ 3 ವರ್ಷ ಆದ್ಮೇಲೆ ಚೆನ್ನಾಗಿ ಡೆವಲಪ್ ಆಗೋದು ಲೆಫ್ಟ್ ಬ್ರೈನ್ ಅನ್ನೋದು. ಆದ್ರೆ ಹುಟ್ಟಿದಾಗಿಂದ 3 ವರ್ಷದವರೆಗೂ ಮಗುವಿನ ರೈಟ್ ಬ್ರೈನ್ ಚೆನ್ನಾಗಿ ಡೆವಲಪ್ ಆಗ್ತಿರುತ್ತೆ. ಅದಕ್ಕೋಸ್ಕರನೇ ಮಗು ಹುಟ್ಟಿದಾಗ್ಲಿಂದಾನೇ ನಾವು ರೈಟ್ ಬ್ರೈನ್ ಎಜುಕೇಶನ್ ಅನ್ನೋದನ್ನ ಶುರು ಮಾಡಬೇಕು. ಸೊ ರೈಟ್ ಬ್ರೈನ್ ಎಜುಕೇಶನ್ ಅಂತಂದ್ರೆ ನಾವು ರೈಟ್ ಬ್ರೈನ್ ನ ಟ್ರೈನ್ ಮಾಡ್ತಿರ್ತೀವಿ. ಯಾಕಂತಂದ್ರೆ ರೈಟ್ ಬ್ರೈನ್ ಕ್ರಿಯೇಟಿವಿಟಿಗೆ ಡಾಮಿನೆಂಟ್ ಆಗಿರುತ್ತೆ. ಮಕ್ಕಳಿಗೆ ನಾವು ಎಷ್ಟು ಬೇಗ ರೈಟ್ ಬ್ರೈನ್ ಎಜುಕೇಶನ್ ನ ಸ್ಟಾರ್ಟ್ ಮಾಡ್ತೀವೋ ಅಷ್ಟು ಕಲಿಕೆ ಚೆನ್ನಾಗಿರುತ್ತೆ. ಯಾಕೆ ರೈಟ್ ಬ್ರೈನ್ ಎಜುಕೇಶನ್ ಅಷ್ಟು ಬೇಗ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಮಗು 0 to 6 years ಏನಿದೆ ಆ ಒಂದು 90% ಆಫ್ ದ ಬ್ರೈನ್ ಡೆವಲಪ್ಮೆಂಟ್ ಆ 0 to 6 years ಅಲ್ಲಿ ಆಗುತ್ತೆ. ಅಂತಂದ್ರೆ ಅಡಲ್ಟ್ ಬ್ರೈನ್ ಅಂದ್ರೆ ಹುಟ್ಟಿದಾಗ ಮಗುವಿನ ಬ್ರೈನ್ ಸೈಜ್ 333 ಗ್ರಾಮ್ ಇರುತ್ತೆ. ಅದೇ 6 years ಆದಾಗ ಮಗುವಿನ ಬ್ರೈನ್ ಸೈಜ್ ಅಡಲ್ಟ್ ಬ್ರೈನ್ ಸೈಜ್, ಈಗ ಅಡಲ್ಟ್ ಅಂತಂದ್ರೆ ಮಧ್ಯ ವಯಸ್ಕರ ಬ್ರೈನ್ ಸೈಜ್ ಎಷ್ಟಿರುತ್ತೋ 6 ವರ್ಷದ ಮಗುವಿನ ಬ್ರೈನ್ ಸೈಜ್ ಸಹ ಅಷ್ಟೇ ಇರುತ್ತೆ. ಸೊ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, ಹುಟ್ಟಿದಾಗ 333 ಗ್ರಾಮ್ ಇರುವಂತಹ ಬ್ರೈನ್ ಸೈಜ್ ಮಗು 6 ವರ್ಷ 5 ವರ್ಷ ತುಂಬಾ 6 ವರ್ಷ ಬಂದಿದ ತಕ್ಷಣ ಅಡಲ್ಟ್ ಬ್ರೈನ್ ಸೈಜ್ಗೆ ಬರುತ್ತೆ ಅಂತಂದ್ರೆ ಕಲಿಕೆ ಎಷ್ಟು ಚೆನ್ನಾಗಿ ಆಗಿರುತ್ತೆ ಅಂತ. ಸೊ ಇದನ್ನ ಗೋಲ್ಡನ್ ಏಜ್, ಗೋಲ್ಡನ್ ಪೀರಿಯಡ್ ಅಂತ ಕರಿತೀವಿ. ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿ ರ್ಯಾಪಿಡ್ ಆಗಿ ಆಗ್ತಿರುತ್ತೆ ಅಂಡ್ ಇದನ್ನ ಕ್ರಿಟಿಕಲ್ ಪೀರಿಯಡ್ ಸಹ ಅಂತೀವಿ. ಸೊ ಈಗ ನಾವು ಮಕ್ಕಳಿಗೆ ಟ್ರೈನ್ ಮಾಡೋದ್ರಿಂದ, ಈ ರೀತಿ ಬ್ರೈನ್ ಎಜುಕೇಶನ್ ಮಾಡೋದ್ರಿಂದ ಮಕ್ಕಳ ಕಲಿಕೆ ತುಂಬಾ ಚೆನ್ನಾಗಿರುತ್ತೆ, ಕಾಂಪ್ರಿಹೆನ್ಷನ್ ಅರ್ಥ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ಅಂಡ್ ಲರ್ನಿಂಗ್ ಕೆಪಾಸಿಟೀಸ್ ಮಕ್ಕಳಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಅಂಡ್ ಕಲಿಕೆ ಅನ್ನೋದು ತುಂಬಾ ಚೆನ್ನಾಗಿ ಟೇಕ್ ಪ್ಲೇಸ್ ಆಗುತ್ತೆ. ಅಂಡ್ ಈಗ 0 to 6 years ಮಕ್ಕಳಿಗೆ ನಾವು ಏನೇನೆಲ್ಲ ಹೇಳ್ಕೊಡ್ತೀವಿ ಅಥವಾ ಮಕ್ಕಳ ಕಲಿಕೆ ಎಷ್ಟು ಚೆನ್ನಾಗಿರುತ್ತೋ ಆ ಕಲಿಕೆ ಮಗುವಿನ ಲೈಫ್ ಟೈಮ್ಗೆ ಅದು ಹೆಲ್ಪ್ ಆಗುತ್ತೆ. ಅಂಡ್ ಲೆಫ್ಟ್ ಬ್ರೈನ್ ಅಂಡ್ ರೈಟ್ ಬ್ರೈನ್ ಇವಾಗ ನಾವು ವರ್ಕ್ ಮಾಡಕ್ ಆಗಲ್ವಾ ಅನ್ನುವಂತಹ ಪ್ರಶ್ನೆಗೆ ಎಸ್, ಲೆಫ್ಟ್ ಬ್ರೈನ್ ಅನ್ನೋದು ಡೆವಲಪ್ ಆಗೋದು ಅಥವಾ ಅದು ಲೆಫ್ಟ್ ಬ್ರೈನ್ ನ ಒಂದು ಜಾಸ್ತಿ ಲಾಜಿಕಲ್ ಥಿಂಕಿಂಗ್ ಮಗುಗೆ ಸ್ಟಾರ್ಟ್ ಆಗೋದೇ 4 ವರ್ಷದಿಂದ. ಅವಾಗ್ಲೇನೆ ನಾವು ಮಗುನ ಸ್ಕೂಲಿಗೆ ಹಾಕ್ತೀವಿ. ಸೊ ಕಲಿಕೆ ಅನ್ನುವಂತಹ ಲಾಜಿಕಲ್ ಥಿಂಕಿಂಗ್, ಮ್ಯಾಥಮ್ಯಾಟಿಕ್ಸ್ ಇರ್ಬೋದು ಅಥವಾ ಮಗುವಿನ ಬರವಣಿಗೆ ಇರ್ಬೋದು, ಬೇರೆ ಲಾಜಿಕಲ್ ಥಿಂಕಿಂಗ್ ಮಗುಗೆ ಬರೋದೇ 4 ವರ್ಷ ಆದ್ಮೇಲೆ. ಆದ್ರೆ ಕ್ರಿಯೇಟಿವಿಟಿ, ಮಗುವಿನ ಒಂದು ಕ್ರಿಯೇಟಿವಿಟಿ ಇರಬಹುದು ಅಂಡ್ ಲರ್ನಿಂಗ್ ಕೆಪಾಸಿಟೀಸ್ ಇರ್ಬೋದು, ರೈಟ್ ಬ್ರೈನ್ ಅಲ್ಲಿ ಮಗು ಹುಟ್ಟಿದಾಗಿಂದಾನೆ ಆ ಕೆಪಾಸಿಟಿ ರೈಟ್ ಬ್ರೈನ್ ಅಲ್ಲಿ ಇರುತ್ತೆ. ಸೊ ನಾವು ಅವಾಗ ಹುಟ್ಟಿದಾಗಿಂದಾನೆ ಮಗುಗೆ ಎಜುಕೇಶನ್ ಶುರು ಮಾಡಿದ್ರೆ ಚೆನ್ನಾಗಿ ಕಲಿಕೆ ಆಗುತ್ತೆ. ಈ ಕಲಿಕೆ ಲಾಂಗ್ ಟರ್ಮ್ ಆಗಿರುತ್ತೆ. ಅಂಡ್ ಲೆಫ್ಟ್ ಬ್ರೈನ್ ನಾನು ಅವಾಗಲೇ ಹೇಳ್ದಂಗೆ ಲಾಜಿಕಲ್ ಡಾಮಿನೆಂಟ್ ಆಗಿರುತ್ತೆ, ರೈಟ್ ಬ್ರೈನ್ ಅನ್ನೋದು ಕ್ರಿಯೇಟಿವಿಟಿ ಡಾಮಿನೆಂಟ್ ಆಗಿರುತ್ತೆ. ಅಂತಂದ್ರೆ ಲಾಜಿಕಲ್ ಥಿಂಕಿಂಗ್ ಅಲ್ಲಿ ಲೆಫ್ಟ್ ಬ್ರೈನ್ ಅನ್ನೋದು ಜಾಸ್ತಿ ಒಂದು ಮುಂದಾಳತ್ವ ತೋರಿಸುತ್ತೆ, ರೈಟ್ ಬ್ರೈನ್ ಅನ್ನೋದು ಕ್ರಿಯೇಟಿವಿಟಿಯಲ್ಲಿ ಮುಂದಾಳತ್ವ ತೋರಿಸುತ್ತೆ. ಅದೇ ಲೆಫ್ಟ್ ಬ್ರೈನ್ಗೆ ನಾವು ಎಜುಕೇಶನ್ ಮಾಡಿದ್ರೆ ಅದು ಶಾರ್ಟ್ ಟರ್ಮ್ ಮೆಮೊರಿ, ತುಂಬಾ ಜಾಸ್ತಿ ದಿನ ಮಗುಗೆ ಮೆಮೊರಿ ಉಳಿಯೋದಿಲ್ಲ ಲೆಫ್ಟ್ ಬ್ರೈನ್ ಅಲ್ಲಿ ಇರೋದು. ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಮಗು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಓದಿದ್ದು ಒಂದ್ ಸ್ವಲ್ಪ ದಿನ ಆದ್ಮೇಲೆ ಮಗು ಆಟೋಮ್ಯಾಟಿಕಲಿ ಮರ್ತ್ ಹೋಗ್ಬಿಡತ್ತೆ. ಏನಕ್ಕಂತಂದ್ರೆ ಪ್ರತಿಯೊಂದು ಕಾನ್ಸೆಪ್ಟ್ಸ್ ಲಾಜಿಕಲ್ ಥಿಂಕಿಂಗ್ ಅಲ್ಲಿ ಮಗುಗೆ ಫೀಡ್ ಮಾಡ್ತಾ ಹೋಗ್ತೀವಿ ಬ್ರೈನ್ಗೆ. ಅದೇ ನಾವು ಕ್ರಿಯೇಟಿವಿಟಿ ಮುಖಾಂತರ ರೈಟ್ ಬ್ರೈನ್ಗೆ ನಾವು ಫೀಡ್ ಮಾಡಿದಾಗ ಅಥವಾ ಸ್ಟಿಮ್ಯುಲೇಷನ್ ಮಾಡಿದಾಗ ಅದು ಲಾಂಗ್ ಟರ್ಮ್ ಮೆಮೊರಿ ಆಗಿ ಉಳಿಯುತ್ತೆ. ಸೊ ಈ ರೈಟ್ ಬ್ರೈನ್ ಎಜುಕೇಶನ್ ಅನ್ನೋದು ಲಾಂಗ್ ಟರ್ಮ್ ಮೆಮೊರಿ ಆಗಿ ಉಳಿಯುತ್ತೆ. ನೆಕ್ಸ್ಟ್, ರೈಟ್ ಬ್ರೈನ್ ಎಜುಕೇಶನ್ ಮಾಡೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತಂದ್ರೆ, ಫಸ್ಟ್ ಒನ್ ಫೋಟೋಗ್ರಾಫಿಕ್ ಮೆಮೊರಿ. ಮಗು ನೋಡಿದ್ದನ್ನೆಲ್ಲ ಒಂದು ವಿಜುವಲೈಸೇಷನ್ ಮಾಡ್ಕೊಳ್ಳುತ್ತೆ. ಅಂತಂದ್ರೆ ಫೋಟೋಗ್ರಾಫಿಕ್ ಮೆಮೊರಿ, ಈಗ ಎಕ್ಸಾಂಪಲ್ ಒಂದು ಆಪಲ್ ನಾನು ನೋಡಿದ್ದೀನಿ, ಆಪಲ್ ಅಂತ ಹೇಳಿದ ತಕ್ಷಣ ನನಗೆ ಒಂದು ಆಪಲ್ ಅನ್ನೋಂತಹ ಪಿಕ್ಚರ್ ನನಗೆ ಬ್ರೈನ್ಗೆ ಹೋಗುತ್ತೆ ಅಲ್ವಾ, ಪ್ರತಿಯೊಬ್ಬರಿಗೂ ಅದಾಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ವಿಜುವಲ್ ಮೆಮೊರಿ ಅಥವಾ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್. ಅದನ್ನ ಫೋಟೋಗ್ರಾಫಿಕ್ ಮೆಮೊರಿ ಅಂತ ಕರಿತೀವಿ. ಸೊ ಈ ರೈಟ್ ಬ್ರೈನ್ ಎಜುಕೇಶನ್ ಮಾಡೋದ್ರಿಂದ ಮಕ್ಕಳ ಫೋಟೋಗ್ರಾಫಿಕ್ ಮೆಮೊರಿ ಅನ್ನೋದು ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅಂಡ್ ಸೆಕೆಂಡ್ ಒನ್, ಮಗುವಿನ ಒಂದು ಲರ್ನಿಂಗ್ ಸ್ಪೀಡ್ ಏನಂತ ಕರಿತೀವಿ, ಲರ್ನಿಂಗ್ ಕೆಪಾಸಿಟಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಮಕ್ಕಳು ಬೇಗ ಓದೋದಕ್ಕೆ, ಕೆಲವು ಮಕ್ಕಳುಗಳು 2.5 ವರ್ಷಕ್ಕೇನೆ 3 letter words 2 letter words ಓದ್ತಿರ್ತಾರೆ. ಸೊ ಅವಾಗ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಾವು ಮಗುವಿನ ರೈಟ್ ಬ್ರೈನ್ ಎಜುಕೇಶನ್ ಚೆನ್ನಾಗಿದೆ, ಚೆನ್ನಾಗಿ ನಡೀತಿದೆ ಅನ್ನುವಂತಹ ಒಂದು ರೀಸನ್ ಇರುತ್ತೆ. ಓಕೆ, ಮಗುವಿನ ರೈಟ್ ಬ್ರೈನ್ ಎಜುಕೇಶನ್ ಚೆನ್ನಾಗಿ ನಡೀತಿದೆ, ಅದಕ್ಕೋಸ್ಕರ ಮಗುಗೆ ಸ್ಪೀಡ್ ರೀಡಿಂಗ್ ಚೆನ್ನಾಗಿ ಬರ್ತಿದೆ ಅಂತ ಅರ್ಥ ಮಾಡ್ಕೊಳ್ಬಹುದು. ಅಂಡ್ ಥರ್ಡ್ ಬೆನಿಫಿಟ್, ಮಲ್ಟಿಪಲ್ ಲ್ಯಾಂಗ್ವೇಜ್. ಮಗು ಮಲ್ಟಿಪಲ್ ಲ್ಯಾಂಗ್ವೇಜಸ್ ನ ಅರ್ಥ ಮಾಡ್ಕೊಳ್ಳುವಂತಹ ಕೆಪಾಸಿಟಿ ಇರುತ್ತೆ, ಮಾತಾಡುವಂತಹ ಕೆಪಾಸಿಟಿ ಸಹ ರೈಟ್ ಬ್ರೈನ್ ಎಜುಕೇಶನ್ ಮಾಡೋದ್ರಿಂದ ಮಕ್ಕಳಿಗೆ ಈ ರೀತಿ ಮಲ್ಟಿಪಲ್ ಲ್ಯಾಂಗ್ವೇಜ್ ಮಾತಾಡುವಂತಹ ಕೆಪಾಸಿಟಿ ಇರುತ್ತೆ.
ಅಂಡ್ ನೆಕ್ಸ್ಟ್ ಒನ್ ಸ್ಪೀಡ್ ಮ್ಯಾಥ್ ಮಾಡೋದಕ್ಕೂ ಮಗುಗೆ ಹೆಲ್ಪ್ ಆಗುತ್ತೆ. ಈ ಕ್ರಿಯೇಟಿವಿಟಿ ನಾವು ರೈಟ್ ಬ್ರೈನ್ ಎಜುಕೇಶನ್ ಮಕ್ಕಳಿಗೆ ಮಾಡಿದಾಗ ಮ್ಯಾಥ್ಸ್ ಅನ್ನುವಂತಹ ಕಾನ್ಸೆಪ್ಟ್, ಮ್ಯಾಥಮೆಟಿಕ್ಸ್ ಅನ್ನೋದು ಮಕ್ಕಳಿಗೆ ಕಷ್ಟ ಆಗೋದಿಲ್ಲ, ಅವ್ರಿಗೆ ಈಸಿ ಆಗುತ್ತೆ ನಾವು ರೈಟ್ ಬ್ರೈನ್ ಎಜುಕೇಶನ್ ಮಾಡೋದ್ರಿಂದ. ಅಂಡ್ ನೆಕ್ಸ್ಟ್ ಮಕ್ಕಳು ತುಂಬಾ ಕ್ರಿಯೇಟಿವಿಟಿ ಆಗಿ ಯೋಚನೆ ಮಾಡ್ತಾರೆ ಅಂಡ್ ಅವರ ಒಂದು ಸೃಜನಶೀಲತೆ ಅನ್ನೋದು ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅಂಡ್ ಲಾಸ್ಟ್ ಒನ್, ಮಕ್ಕಳ ಒಂದು ಅನಾಲಿಟಿಕಲ್ ಥಿಂಕಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ. ಲಾಜಿಕಲ್ ಥಿಂಕಿಂಗ್ ಇರ್ಬೋದು, ಅನಾಲಿಟಿಕಲ್ ಥಿಂಕಿಂಗ್ ಇರ್ಬೋದು, ಇದೆಲ್ಲಾನು ರೈಟ್ ಬ್ರೈನ್ ಎಜುಕೇಶನ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೊ ಇಷ್ಟುನು, ಸೊ ಮಗು ಹುಟ್ಟಿದಾಗಿಂದ 3 years ವರ್ಗು ನಾವು ರೈಟ್ ಬ್ರೈನ್ ಎಜುಕೇಶನ್ ಮಾಡಬೇಕಾಗತ್ತೆ. 4 ವರ್ಷದಿಂದ ನಾವು ಲೆಫ್ಟ್ ಬ್ರೈನ್ ಎಜುಕೇಶನ್ ಮಾಡಬಹುದು. ಅಂತಂದ್ರೆ ಲಾಜಿಕಲ್ ಥಿಂಕಿಂಗ್ ಡೆವಲಪ್ ಆಗ್ತಿರೋದ್ರಿಂದ ಆಟೋಮ್ಯಾಟಿಕಲಿ ಮಕ್ಕಳ ಕಲಿಕೆ ಶುರುವಾಗುತ್ತೆ. ರೈಟ್ ಬ್ರೈನ್ ಎಜುಕೇಶನ್ 0 to 3 years ಇಂದಾನೆ ಮಾಡೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ನಾವು ಮಕ್ಕಳಲ್ಲಿ ನೋಡಬಹುದು. ಓಕೆ, ಇಷ್ಟೆಲ್ಲ ತಿಳ್ಕೊಂಡ್ವಿ ಯಾಕೆ ರೈಟ್ ಬ್ರೈನ್ ಎಜುಕೇಶನ್ ಮಾಡಬೇಕು, ರೈಟ್ ಬ್ರೈನ್ ಎಜುಕೇಶನ್ ಅಂತಂದ್ರೆ ಏನು, ಏನೇನೆಲ್ಲ ಆಕ್ಟಿವಿಟೀಸ್ ಮಾಡಿಸ್ಬೇಕು ಅಂತ ಹೇಳೋದಾದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಆಕ್ಟಿವಿಟೀಸ್ ಅಂತಂದ್ರೆ ಫಸ್ಟ್ ಒನ್, ಮಗುಗೆ ನಾವು ಫ್ಲಾಶ್ ಕಾರ್ಡ್ಸ್ ಆಕ್ಟಿವಿಟಿ ಮಾಡಿಸ್ಬೇಕು. ಯಾಕೆ ಫ್ಲಾಶ್ ಕಾರ್ಡ್ಸ್ ಅಂತ ಹೇಳೋದಾದ್ರೆ, ನಾನು ಅವಾಗಲೇ ಹೇಳ್ದಂಗೆ ನಾವು ರೈಟ್ ಬ್ರೈನ್ ಎಜುಕೇಶನ್ ಮಾಡೋದ್ರಿಂದ ಮಕ್ಕಳಿಗೆ ಫೋಟೋಗ್ರಾಫಿಕ್ ಮೆಮೊರಿ ಅನ್ನೋದು ತುಂಬಾ ಲಾಂಗ್ ಟರ್ಮ್ ಅಲ್ಲಿ ಬ್ರೈನ್ ಅಲ್ಲಿ ಮಗುಗೆ ರಿಜಿಸ್ಟರ್ ಆಗ್ತಾ ಹೋಗುತ್ತೆ. ಈಗ ನೀವು ನೋಡಿರಬಹುದು, ಅದಿತಿ ಎಲ್ಲ ಫ್ಲಾಶ್ ಕಾರ್ಡ್ಸ್ ನ ಐಡೆಂಟಿಫೈ ಮಾಡ್ತಾರೆ. more than 100+ ಫ್ಲಾಶ್ ಕಾರ್ಡ್ಸ್ ನ ಅದಿತಿ ಐಡೆಂಟಿಫೈ ಮಾಡ್ತಾರೆ. ದ ರೀಸನ್ ಇಸ್, ಸೊ ನಾನು ಅದಿತಿಗೆ 3 ತಿಂಗಳಿಂದ, ಅಂತಂದ್ರೆ ಇನಿಷಿಯಲಿ ನಾನು ಅದಿತಿಗೆ ಸ್ಟಾರ್ಟ್ ಮಾಡಿದ್ದು 15 days ಇಂದ ಫ್ಲಾಶ್ ಕಾರ್ಡ್ಸ್ ನ ಶುರು ಮಾಡಿದೆ, ಬ್ಲಾಕ್ ಅಂಡ್ ವೈಟ್. ಅದಾದ್ಮೇಲೆ 3 months ಇಂದ ಅದಿತಿಗೆ ನಾನು ಫುಲ್ ಕಲರ್ಫುಲ್ ಫ್ಲಾಶ್ ಕಾರ್ಡ್ಸ್ ನ ಡಿಫ್ರೆಂಟ್ ಕ್ಯಾಟಗರಿ, ಫ್ರೂಟ್ಸ್, ವೆಜಿಟೇಬಲ್ಸ್, ಆನಿಮಲ್ಸ್, ಬರ್ಡ್ಸ್, ನಂಬರ್ಸ್, ಶೇಪ್ಸ್, ಕಲರ್ಸ್, ಆ ರೀತಿ ಫ್ಲಾಶ್ ಕಾರ್ಡ್ಸ್ ನ ಶುರು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದಕ್ಕೇನೆ ಅದಿತಿ ಅಂದ್ರೆ ಫೋಟೋಗ್ರಾಫಿಕ್ ಮೆಮರಿ. ಸೊ ಫೋಟೋಗ್ರಾಫಿಕ್ ಮೆಮರಿ ಅಂತಂದ್ರೆ ಮಗು ಫ್ಲಾಶ್ ಕಾರ್ಡ್ಸ್ ನ ನೋಡಿರೋದನ್ನ ನೆನಪಿಟ್ಕೊಳ್ಳುತ್ತೆ, ಅದು ನೆನಪಿಟ್ಕೊಂಡಿರೋದನ್ನ ಐಡೆಂಟಿಫಿಕೇಶನ್ ಮಾಡೋದಕ್ಕೂ ಸಹ ಶುರು ಮಾಡುತ್ತೆ. ಯಾಕೆ ಫ್ಲಾಶ್ ಕಾರ್ಡ್ಸ್, ಎಷ್ಟು ಜನ ಫ್ಲಾಶ್ ಕಾರ್ಡ್ಸ್ ಅಂತ ತುಂಬಾ ನಂಗೆ ಕಮೆಂಟ್ಸ್ ಮಾಡ್ತಾರೆ, ಏನಕ್ಕೆ ಮೇಡಮ್ ಯಾವಾಗ್ಲೂ ಮಗುಗೆ ಫ್ಲಾಶ್ ಕಾರ್ಡ್ಸ್ ಮಾಡಿಸ್ತೀರಾ, ಅಷ್ಟು ಬೋರ್ ಯಾಕೆ ಮಾಡಿಸ್ತೀರಾ, ಕಲಿಯೋ ಟೈಮಲ್ಲಿ ಕಲಿತಾರೆ ಬಿಡಿ, ಈ ರೀತಿ. ಇಟ್ಸ್ ನಾಟ್ ನೆಗೆಟಿವ್ ಕಮೆಂಟ್, ನನಗೆ ಸಜೆಷನ್ಸ್ ಕೊಡೋ ತರ ನನಗೆ ಕಮೆಂಟ್ಸ್ ರಿಸೀವ್ ಆಗುತ್ತೆ. ಅವ್ರಿಗೆ ಏನ್ ಹೇಳೋದಂತಂದ್ರೆ, ಮಗುಗೆ ಈಗ ನಾವು ರೈಟ್ ಬ್ರೈನ್ ಎಜುಕೇಶನ್ ಮಾಡೋದ್ರಿಂದ ಫೋಟೋಗ್ರಾಫಿ ಏನೇ ಹೇಳ್ಕೊಟ್ರು ಮಗುಗೆ ಒಂದು ಫೋಟೋಗ್ರಾಫಿಕ್ ಮೆಮರಿ ಆಗಿ ಬ್ರೈನ್ ಅಲ್ಲಿ ಉಳಿಯುತ್ತೆ. ಇದು ಲಾಂಗ್ ಟರ್ಮ್ ಸಹ ಇರುತ್ತೆ. ಅದಕ್ಕೋಸ್ಕರ ನಾವು ಫ್ಲಾಶ್ ಕಾರ್ಡ್ ಆಕ್ಟಿವಿಟಿ ಮಾಡೋದ್ರಿಂದ ತುಂಬಾ ಒಳ್ಳೇದು. ಸೊ ಫ್ಲಾಶ್ ಕಾರ್ಡ್ ಆಕ್ಟಿವಿಟಿ ಯಾವ ಕ್ಯಾಟಗರೀಸ್ ತಗೊಳ್ಬೇಕು ಅನ್ನುವಂತಹ ಪ್ರಶ್ನೆಗೆ ನಿಮ್ಮ ಒಂದು ಡಿಸಿಷನ್ ಮೇಲೆ ಹೋಗುತ್ತೆ ಅಂಡ್ ಮಗುವಿನ ಕೆಪಾಸಿಟಿ ಮೇಲೆ ಹೋಗುತ್ತೆ. ನೀವು ಯಾವ್ದು ಫ್ಲಾಶ್ ಕಾರ್ಡ್ಸ್ ಅರ ತಗೋಬಹುದು. ಕೆಲವರು ನೇಷನ್ ಫ್ಲಾಗ್ಸ್, ಸಿಂಬಲ್ಸ್, ಡಿಫ್ರೆಂಟ್ ಫ್ಲಾಶ್ ಕಾರ್ಡ್ಸ್ ನ ತಗೊಳ್ತಾರೆ. ಆದ್ರೆ ನಾನು ಅದಿತಿಗೆ ಸ್ಟಾರ್ಟ್ ಮಾಡಿದ್ದು ನಮ್ಮ ಒಂದು ಸುತ್ತಮುತ್ತ ವಾತಾವರಣದಲ್ಲಿ ಮಗುಗೆ ಏನ್ ಸದ್ಯಕ್ಕೆ ಈಗ ಇನಿಷಿಯಲಿ ಏನ್ ಬೇಕು ಅನ್ನುವಂತಹ ಒಂದು ಸ್ಟೆಪ್ ನ ನಾನು ತಗೊಂಡು, ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರಬಹುದು, ಹಣ್ಣು, ವೆಜಿಟೇಬಲ್ಸ್ ಅಂಡ್ ಪ್ರಾಣಿ ಹೇಳಿದಲ್ಲ, ಕಲರ್ಸ್, ಶೇಪ್ಸ್, ಇದನ್ನೆಲ್ಲ ನಾವು ದಿನಾಗ್ಲೂ ನೋಡ್ತೀವಿ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅಲ್ಲಿ ನಾನು ಅದಿತಿಗೆ ಫ್ಲಾಶ್ ಕಾರ್ಡ್ಸ್, ಈ ರೀತಿ ಫ್ಲಾಶ್ ಕಾರ್ಡ್ಸ್ ನ ನಾನು ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಫಸ್ಟ್ ಆಕ್ಟಿವಿಟಿ ರೈಟ್ ಬ್ರೈನ್ ಎಜುಕೇಶನ್ ಅಲ್ಲಿ ನಾವು ಫ್ಲಾಶ್ ಕಾರ್ಡ್ಸ್ ನ ಮಾಡಬಹುದು. ಅದಾದ್ಮೇಲೆ ಮಂಡಲ ಅಂತ ಬರುತ್ತೆ. ನಾನು ಈ ಮಂಡಲ ಇರಬಹುದು ಅಂಡ್ ಇನ್ನೊಂದು ಸೀಕ್ವೆನ್ಸ್ ಆಕ್ಟಿವಿಟೀಸ್ ಅಂತ ಬರುತ್ತೆ. ಅದನ್ನ ನಾನು ಯಾವುದೇ ಸ್ಟೋರೀಸ್ ಅಲ್ಲಿ ಇರಬಹುದು ಅಥವಾ ಯಾವುದೇ ವಿಡಿಯೋಸ್ ಅಲ್ಲಿ ನಾನು ಏನನ್ನೂ ಶೇರ್ ಮಾಡ್ಕೊಂಡಿಲ್ಲ. ಏನಕ್ಕಂತಂದ್ರೆ ನಾನು ರೀಸೆಂಟ್ ಆಗಿ ಅದು ಸ್ಟಾರ್ಟ್ ಮಾಡಿದ್ದೀನಿ. ಅದಿತಿಗೆ ಒಂದ್ ಸ್ವಲ್ಪ ಪ್ರೊಫಿಷಿಯನ್ಸಿ ಬರ್ಲಿ ಅಂತ ಅಂದ್ಬಿಟ್ಟು ನಾನು ಅದನ್ನ ಇದು ಮಾಡಿಲ್ಲ. ದಯವಿಟ್ಟು ನಿಮಗೆ ಬೇಕಿದ್ರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ. ನಾನು ಆ ಡೀಟೇಲ್ ವಿಡಿಯೋ, ಈಗ ಫ್ಲಾಶ್ ಕಾರ್ಡ್ಸ್ ಬಗ್ಗೆ ಹೇಗೆ ಇಂಟ್ರೊಡ್ಯೂಸ್ ಮಾಡೋದು, ಯಾವ ರೀತಿ ಏನೇನೆಲ್ಲ ಸ್ಟೆಪ್ಸ್ ನ ಫಾಲೋ ಮಾಡಬೇಕು ಫ್ಲಾಶ್ ಕಾರ್ಡ್ಸ್ ನ ಇಂಟ್ರೊಡ್ಯೂಸ್ ಮಾಡುವಾಗ ಅಂತ ಹೇಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ನಾನು ಹೇಗೆ ವಿಡಿಯೋನ ಅಪ್ಲೋಡ್ ಮಾಡ್ಕೊಂಡಿದ್ದೀನೋ ಫ್ಲಾಶ್ ಕಾರ್ಡ್ಸ್ ಬಗ್ಗೆ, ಅದೇ ರೀತಿ ಮಂಡಲ ರಿಲೇಟೆಡ್ ವಿಡಿಯೋನು ಸಹ ನಾನು ಶೇರ್ ಮಾಡ್ತೀನಿ. ಯಾವ ರೀತಿ ಮನೆಯಲ್ಲೇ ಮಾಡ್ಕೊಳ್ಳುವಂತಹ ಫ್ಲಾಶ್ ಕಾರ್ಡ್ಸ್ ಇದೆ, ಮನೆಯಲ್ಲೇ ಮಾಡ್ಕೊಳ್ಬಹುದು. ನಾವು ಯಾವುದೇ ರೀತಿ ಇನ್ವೆಸ್ಟ್ ಮಾಡಬೇಕು ಅಂತಾನೆ ಏನೂ ಇಲ್ಲ. ಸೊ ಆ ರೀತಿಯಾದ ನಿಮಗೆ ಇನ್ಫಾರ್ಮೇಶನ್ ಬೇಕಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಅಂಡ್ ವಿಡಿಯೋನ ಲೈಕ್ ಮಾಡೋದಂತೂ ಖಂಡಿತವಾಗ್ಲೂ ಪ್ಲೀಸ್ ಮರಿಬೇಡಿ. ಸೊ ನಾನು ಖಂಡಿತವಾಗ್ಲೂ ನೀವು ಕಮೆಂಟ್ ಹಾಕಿದ್ರೆ ನಾನು ಕಮೆಂಟ್ಗೆ ರಿಪ್ಲೈ ಮಾಡಿ ವಿಡಿಯೋ ನೆಕ್ಸ್ಟ್ ನಾನು ಪ್ಲಾನ್ ಮಾಡಿಕೊಂಡು ಸ್ಕೆಡ್ಯೂಲ್ ಮಾಡಿ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಮಂಡಲ ಆಕ್ಟಿವಿಟಿ ಮಾಡಬಹುದು. ಅದಿತಿ ಸ್ಲೀಪಿಂಗ್ ವಿಡಿಯೋ ಮಾಡ್ತಾ ಇದೀನಿ, ಶಿ ಇಸ್ ಆರಾಮ್ಸೆ ಇದ್ದಾರೆ. ಓಕೆ, ಎಸ್. ಸೊ ಮಂಡಲ ಆಕ್ಟಿವಿಟಿ ಮಾಡಬಹುದು. ಅದಾದ್ಮೇಲೆ ಸೀಕ್ವೆನ್ಸ್ ಆಕ್ಟಿವಿಟಿ ಅಂತ ಮಾಡಬಹುದು ಅಂಡ್ ಮಗುಗೆ ಐ ಎಕ್ಸಸೈಸಸ್ ನ ಮಾಡಬಹುದು. ಐ ಎಕ್ಸಸೈಸ್ ನಾನು ಇವಾಗ ಜಸ್ಟ್ ಮೆನ್ಷನ್ ಮಾಡ್ತಿದ್ದೀನಿ ಅಷ್ಟೇ. ಪ್ರತಿಯೊಂದು ಡೀಟೇಲ್ ವಿಡಿಯೋನ ನಾನು ಇಲ್ಲೇ ಹೇಳ್ಬಿಟ್ರೆ ಅರ್ಧಂಬರ್ಧ ಹೇಳ್ದಂಗೆ ಆಗುತ್ತೆ ಇನ್ಫಾರ್ಮೇಶನ್. ಅದಕ್ಕೋಸ್ಕರ ನಾನು ಯಾವ್ಯಾವ ಆಕ್ಟಿವಿಟೀಸ್ ರೈಟ್ ಬ್ರೈನ್ ಎಜುಕೇಶನ್ ಅಲ್ಲಿ ಬರುತ್ತೆ ಅಂತ ನಾನು ಜಸ್ಟ್ ಸಿಂಪಲ್ ಆಗಿ ಹೇಳ್ತಿದ್ದೀನಿ. ಮೊದಲನೇದು ಫ್ಲಾಶ್ ಕಾರ್ಡು, ಸೆಕೆಂಡ್ ಒನ್ ಮಂಡಲ, ಥರ್ಡ್ ಒನ್ ಸೀಕ್ವೆನ್ಸ್ ಆಕ್ಟಿವಿಟೀಸ್ ಅಂತ ಕರಿತೀವಿ, ನೆಕ್ಸ್ಟ್ ಒನ್ ಐ ಎಕ್ಸಸೈಸಸ್
ಅದಾದ್ಮೇಲೆ ಫಾಲೋ ಸ್ಟೆಪ್ಸ್ ಇರ್ಬೋದು. ಸೊ ಈ ರೀತಿಯಾದ ಆಕ್ಟಿವಿಟೀಸ್ ನಾವು ರೈಟ್ ಬ್ರೈನ್ ಎಜುಕೇಶನ್ ಅಲ್ಲಿ ಶುರು ಮಾಡ್ಬೋದು. ಅಂಡ್ ಪ್ರತಿಯೊಬ್ಬ ಪೇರೆಂಟ್ಗೂ ನನ್ನ ರಿಕ್ವೆಸ್ಟ್ ಏನು ಅಂತಂದ್ರೆ ಆದಷ್ಟು ಬೇಗ ನೀವು ಮಕ್ಕಳಿಗೆ ರೈಟ್ ಬ್ರೈನ್ ಎಜುಕೇಶನ್ ನ ಶುರು ಮಾಡಿ. ಅಂಡ್ ಪ್ಲೀಸ್ ಡೋಂಟ್ ಕಮೆಂಟ್ ಮೀ ಮೇಡಮ್ ಏನಕ್ಕೆ ನಾವು ನನ್ನ ಮಗುಗೆ ಆಲ್ರೆಡಿ 2 ವರ್ಷ ನಾನು ಇವಾಗ ಶುರು ಮಾಡ್ಬೋದಾ ಅಂತ ನನಗೆ ಕಮೆಂಟ್ ಖಂಡಿತವಾಗ್ಲೂ ನನಗೆ ರಿಸೀವ್ ಆಗುತ್ತೆ ಅನ್ನುವಂಥ ನಂಬಿಕೆ ನನಗಿದೆ. ಅಂಡ್ ಐ ನೋ ಸಾಕಷ್ಟು ಪೇರೆಂಟ್ಸ್ಗಳು ನನ್ನ ವಿಡಿಯೋಸ್ನ ಫಾಲೋ ಮಾಡ್ತಿದ್ದೀರಾ. ಅಂಡ್ ಐ ನೋ ಲೇಟ್ ಆಗಿದೆ ಅಂತ. ನಾನು ಅದಿತಿ ಹುಟ್ಟಿದ ಮೇಲೆ ನಾನು ಈ ರೀತಿಯಾದ ಇನ್ಫಾರ್ಮೇಶನ್ ಕೊಡಬೇಕು ಅಂತ ನಾನು ಪ್ಲಾನ್ ಮಾಡಿ ನಾನು ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ. ಐ ಆಮ್ ಸಾರಿ, ಲೇಟ್ ಆಗಿದೆ, ಸಾರಿ, ಬಟ್ ನಿಮ್ಗೆ ಇನ್ನೂ ಟೈಮ್ ಇದೆ. ಐ ಆಮ್ ಟೆಲಿಂಗ್ ಯು ದಟ್ ಇನ್ನು ಈಗಲೂ ನಿಮಗೆ ಟೈಮ್ ಇದೆ. ನಿಮ್ಮ ಮಗುವಿನ ರೈಟ್ ಬ್ರೈನ್ ಎಜುಕೇಶನ್ ಈಗ ಸಹ ನೀವು ಶುರು ಮಾಡ್ಬೋದು. ಏನು ಲೇಟ್ ಆಗಿಲ್ಲ, ಡೋಂಟ್ ವರಿ. ಇಷ್ಟು ದಿನದ ಕಲಿಕೆ ಮಗು ಚೆನ್ನಾಗೇ ಮಾಡಿರುತ್ತೆ. ಅದರಲ್ಲಿ ಯು ಶುಡ್ ನಾಟ್ ಫೀಲ್ ಎನಿ ಗಿಲ್ಟಿ. ನಾನು ಏನೂ ಮಾಡಿಲ್ಲ ಅನ್ನುವಂತಹ ಗಿಲ್ಟಿ ಯಾವ ಮಾಮೀಸ್ಗೂ ಬೇಡ. ಯಾಕಂತಂದ್ರೆ ಮಗುವಿನ ಕಲಿಕೆ, ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಅನ್ನೋದು ಅಷ್ಟು ರ್ಯಾಪಿಡ್ ಆಗಿ ಆಗ್ತಿರುತ್ತೆ. ಒಂದೇ ಒಂದು ಸೆಕೆಂಡ್ಗೆ ಸಾವಿರಾರು ನ್ಯೂರಾನ್ ಕನೆಕ್ಷನ್ಸ್ಗಳು ಆಗ್ತಿರುತ್ತೆ. ಸೊ ಅದಕ್ಕೋಸ್ಕರ ರೈಟ್ ಬ್ರೈನ್ ಎಜುಕೇಶನ್ ನಾವು ಯಾವಾಗ ಬೇಕಾದ್ರೆ ಸ್ಟಾರ್ಟ್ ಮಾಡ್ಬೋದು. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ ಮಗುಗೆ 3 ವರ್ಷ ಆಗೋಯ್ತು, ನಾನು ರೈಟ್ ಬ್ರೈನ್ ಎಜುಕೇಶನ್ ಸ್ಟಾರ್ಟ್ ಮಾಡಕ್ ಆಗಲ್ವಾ ಅಂತ ಅನ್ನುವಂತಹ ಪ್ರಶ್ನೆಗೆ ಆ ರೀತಿ ಏನೂ ಇಲ್ಲ. 4 ವರ್ಷದಿಂದ ಮಗುಗೆ ಲೆಫ್ಟ್ ಬ್ರೈನ್ ಅಂದ್ರೆ ಲಾಜಿಕಲ್ ಥಿಂಕಿಂಗ್ ಡಾಮಿನೆಂಟ್ ಬ್ರೈನ್ ಲೆಫ್ಟ್ ಸೈಡ್ ಇರುತ್ತಲ್ಲ, ಆ ಬ್ರೈನ್ ಸ್ಟಿಮ್ಯುಲೇಷನ್ ಆಗೋದಕ್ಕೆ ಶುರು ಆಗುತ್ತೆ, ಅಂತಂದ್ರೆ ಡೆವಲಪ್ ಆಗೋದಕ್ಕೆ ಶುರು ಆಗುತ್ತೆ. ರೈಟ್ ಬ್ರೈನ್ ಎಜುಕೇಶನ್ ಮಾಡಲೇಬಾರ್ದಾ ಅನ್ನುವಂತಹ ಪ್ರಶ್ನೆ, ರೈಟ್ ಬ್ರೈನ್ ಎಜುಕೇಶನ್ ಮಾಡಲೇಬಾರ್ದಾ ಅಂತ ಏನೂ ಇಲ್ಲ. ಸೊ ನೀವು 0 to 6 years ವರ್ಗು ನಾವು ಮಕ್ಕಳಿಗೆ ರೈಟ್ ಬ್ರೈನ್ ಎಜುಕೇಶನ್ ಅನ್ನೋದನ್ನ ಮಾಡ್ಬೋದು. ಫ್ಲಾಶ್ ಕಾರ್ಡ್ಸ್ ನ ಮಾಡಬಹುದು, ನಾನು ಆಲ್ರೆಡಿ ಆಕ್ಟಿವಿಟೀಸ್ ನ ಹೇಳಿದ್ನಲ್ಲ ಅದನ್ನ ಎಲ್ಲಾನು ಮಾಡಬಹುದು. ಸೊ ಇದಾಗಿತ್ತು ರೈಟ್ ಬ್ರೈನ್ ಎಜುಕೇಶನ್ ಅಂತಂದ್ರೆ ಏನು, ರೈಟ್ ಬ್ರೈನ್ ಎಜುಕೇಶನ್ ಅಲ್ಲಿ ಯಾವ ರೀತಿ ಆಕ್ಟಿವಿಟೀಸ್ ನ ಮಾಡೋದು ಅಂಡ್ ಹೇಗೆ ಮಾಡೋದು ಅಂತ. ಸೊ ನೀವು ಆಲ್ರೆಡಿ ಫ್ಲಾಶ್ ಕಾರ್ಡ್ಸ್ ವಿಡಿಯೋನ ನಾನು ನನ್ನ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೇಗೆ ಮಕ್ಕಳಿಗೆ ಫ್ಲಾಶ್ ಕಾರ್ಡ್ಸ್ ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ. ಆದ್ರೆ ಸಾಕಷ್ಟು ಕ್ಲಾರಿಫಿಕೇಶನ್ಸ್ ಮತ್ತು ಒಂದು ಏನು ಕನ್ಫ್ಯೂಷನ್ಸ್ ಇದೆ, ಹುಟ್ಟಿದ ಮಕ್ಕಳಿಗೆ ಫ್ಲಾಶ್ ಕಾರ್ಡ್ಸ್ ನ ಹೇಗೆ ಇಂಟ್ರೊಡ್ಯೂಸ್ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ. ಆ ವಿಡಿಯೋನು ಸಹ ನಾನು ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದೀನಿ. ಅದನ್ನು ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೀವು ಅದನ್ನು ಒಂದ್ಸಲ ಚೆಕ್ ಮಾಡ್ಬೋದು. ಕಮಿಂಗ್ ಡೇಸ್ ಅಲ್ಲಿ ನಾನು ಆ ಒಂದು ಹುಟ್ಟಿದ ಮಕ್ಕಳಿಗೆ ಫ್ಲಾಶ್ ಕಾರ್ಡ್ಸ್ ನ ಹೇಗೆ ಇಂಟ್ರೊಡ್ಯೂಸ್ ಮಾಡಬೇಕು, ಯಾವ ಫ್ಲಾಶ್ ಕಾರ್ಡ್ಸ್ ನ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದನ್ನ ನಾನು ಅದನ್ನ ಶೇರ್ ಮಾಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇನ್ನೇನು ಹೇಳೋದು, ಈ ರೈಟ್ ಬ್ರೈನ್ ಎಜುಕೇಶನ್ ಬಗ್ಗೆ ಎಲ್ಲ ಹೇಳಿದ್ದೀನಿ. ರೈಟ್ ಬ್ರೈನ್ ಎಜುಕೇಶನ್ ಅಂದ್ರೆ ಏನು, ರೈಟ್ ಬ್ರೈನ್ ಎಜುಕೇಶನ್ ಯಾಕೆ ಮಾಡಬೇಕು, ಅಂಡ್ ರೈಟ್ ಬ್ರೈನ್ ಎಜುಕೇಶನ್ ಎಲ್ಲಿವರೆಗೂ ಮಾಡಬೇಕು ಅನ್ನುವಂತಹ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ. ಸೊ ಬೇರೆ ಏನಾರ ಕನ್ಫ್ಯೂಷನ್ಸ್ ಅಥವಾ ಏನೇ ಪ್ರಶ್ನೆ ಇದ್ರು, ನಿಮಗೆ ಏನೇ ಪ್ರಶ್ನೆ ಇದ್ರು ರೈಟ್ ಬ್ರೈನ್ ಎಜುಕೇಶನ್ ಬಗ್ಗೆ ಕಮೆಂಟ್ ಮಾಡಿ, ನಾನು ಶಾರ್ಟ್ಸ್ ಮುಖಾಂತರ ನಿಮಗೆ ಇನ್ಫಾರ್ಮೇಶನ್ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ ಮಗುವಿನ ಬ್ರೈನ್ ಅನ್ನೋದು ತುಂಬಾ ಸೂಕ್ಷ್ಮ ಅಂಡ್ ಕಲಿಕೆ ತುಂಬಾ ಚೆನ್ನಾಗುತ್ತೆ. ಹುಟ್ಟಿದಾಗಿಂದ ಮಗುವಿನ ಕಲಿಕೆ ಚೆನ್ನಾಗುತ್ತೆ. ಅಂಡ್ ವೆರಿ ರೀಸೆಂಟ್ಲಿ ಅದಿತಿಗೆ ಅವಾರ್ಡ್ ಬಂತಲ್ಲ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಕಡೆಯಿಂದ, ಸೂಪರ್ ಟ್ಯಾಲೆಂಟೆಡ್ ಕಿಡ್. ಆ ಅವಾರ್ಡ್ ಬಂದಾಗ ನಾನು ಸರ್ಟಿಫಿಕೇಟ್ ಬಗ್ಗೆ ಯಾರ ಹತ್ರನೂ ಒಬ್ಬರನ್ನ ಹತ್ರ ಮಾತಾಡ್ತಿದ್ದೆ. ಅವಾಗ ಅವ್ರು ಏನ್ ಹೇಳಿದ್ರು ಅಂತಂದ್ರೆ 6 ತಿಂಗಳವರೆಗೂ ನಾನು ಇವಾಗ ಫ್ಲಾಶ್ ಕಾರ್ಡ್ಸ್ ನ ಶುರು ಮಾಡ್ತೀನಿ, 6 ತಿಂಗಳವರೆಗೂ ಮಗುನ ನಾನು ಆರಾಮಾಗಿರ್ಲಿ, ಆಟ ಆಡ್ಕೊಂಡಿರ್ಲಿ ಅಂತ ಬಿಟ್ಟಿದ್ದೆ. 6 ತಿಂಗಳು ಮೇಲೆ ಇವಾಗ ಆಯ್ತಲ್ಲ ನಾನು ಶುರು ಮಾಡ್ತೀನಿ ಫ್ಲಾಶ್ ಕಾರ್ಡ್ಸ್. ಐ ಫೆಲ್ಟ್ ನಾನು ಅವ್ರ ಹತ್ರ ಏನು ಹೇಳಿಲ್ಲ, ಬಿಕಾಸ್ ನಾನು ತುಂಬಾ ಹೇಳಿದ್ದೀನಿ, ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅಂತಂದ್ರೆ ಮಗುಗೆ ಬೇಗ ಸ್ಟಾರ್ಟ್ ಮಾಡಬೇಕು ಆ ರೀತಿ ಅಲ್ಲ. ಬಟ್ ಆದ್ರೂ ಕೆಲವರ ಒಂದು ಅರ್ಥ ಯಾವ ರೀತಿ ಅರ್ಥೈಸ್ಕೊಂಡಿರ್ತಾರೆ ಅಂತಂದ್ರೆ ಮಗು ಆರಾಮಾಗಿ ಬೆಳೀಲಿ ಬಿಡಿ, ನಾವೇನಕ್ಕೆ ಅದಕ್ಕೆ ಫೋರ್ಸ್ ಮಾಡಬೇಕು, ಆ ರೀತಿ ಏನೂ ಇಲ್ಲ. ಮಗುವಿನ ಕಲಿಕೆ ಈಗ 0 to 6 years ಏನಿದೆ, ಮಗುವಿನ ಕಲಿಕೆ ತುಂಬಾ ಚೆನ್ನಾಗಿರುತ್ತೆ, ರ್ಯಾಪಿಡ್ ಆಗಿರುತ್ತೆ. ಅಂಡ್ ಈ ಒಂದು ಕಲಿಕೆ 0 to 6 years ಕಲಿಕೆ ಲಾಂಗ್ ಟರ್ಮ್ ಮೆಮೊರಿ ಆಗಿ ಉಳಿಯುತ್ತೆ. ಅದಕ್ಕೋಸ್ಕರ ಮಗುವಿಗೆ ನಾವು ಎಷ್ಟು ಬೇಗ ಟ್ರೈನಿಂಗ್ ಅನ್ನೋದಕ್ಕಿಂತ ಇದನ್ನ ಸ್ಟಿಮ್ಯುಲೇಷನ್ ಅಂತ ಕರಿತೀವಿ. ಮಗುಗೆ ಎಲ್ಲ ಗೊತ್ತಿರುತ್ತೆ, ನಾವು ಏನು ಹೇಳ್ಕೊಡುವಂತಹ ಅವಶ್ಯಕತೆನೇ ಇಲ್ಲ. ಮಗು ಎಲ್ಲಾನು ಕಲ್ತ್ಕೊಂಡು ಬಂದಿರುತ್ತೆ. ಏನಕ್ಕಂತಂದ್ರೆ ಮಗುವಿನ ಒಂದು ಜನನ ಆಗಿರೋದೇ ಎನ್ವೈರ್ಮೆಂಟ್ ಅಂಡ್ ಜೆನೆಟಿಕ್ಸ್ ಎರಡು ಒಂದು ಅಂಶದಿಂದನೇ ಮಗುವಿನ ಜನನ ಆಗಿರುತ್ತೆ. ಮಗುಗೆ ಎಲ್ಲ ಗೊತ್ತಿರುತ್ತೆ. ಆದ್ರೆ ನಾವು ಮಗುಗೆ ಒಂದು ಫೆಸಿಲಿಟೇಟ್ ಮಾಡ್ತಿರ್ತೀವಿ, ಒಂದು ಸಹಾಯ ಮಾಡಿ ಮಗುಗೆ ಗೊತ್ತಿರೋದನ್ನ ನಾವು ಎಕ್ಸ್ಪ್ಲೋರ್ ಮಾಡ್ತಿರ್ತೀವಿ. ಎನ್ವೈರ್ಮೆಂಟ್ ಮುಖಾಂತರ ನಾವು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಮಗುಗೆ ನಾವು ಒಂದು ಅವಕಾಶ ಕೊಡ್ತೀವಿ. ಅಷ್ಟೇ ನಮ್ಮ ಕೆಲಸ ಆಗಿರುತ್ತೆ. ಸೊ ನಿಮಗೂ ಆ ಕ್ವೆಶ್ಚನ್ ಇದ್ರೆ, ಬಿಡು ಮಗು ಸ್ಕೂಲ್ಗೆ ಹೋದ್ಮೇಲೆ ಹೆಂಗಿದ್ರು ಕಲಿತಾನಲ್ಲ, ಇವಾಗ ಯಾಕೆ ಕಲಿಸ್ಬೇಕು ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿದ್ರೆ ದಯವಿಟ್ಟು ಅದನ್ನ ಅನ್ಕೋಬೇಡಿ. ನೀವು ಸ್ಕೂಲ್ಗೆ ಹೋದ್ಮೇಲೆ ಖಂಡಿತವಾಗ್ಲೂ ಮಗು ಕಲಿಯುತ್ತೆ. ಅವಾಗ ಮಗುವಿನ ಲೆಫ್ಟ್ ಬ್ರೈನ್ ಡಾಮಿನೆಂಟ್ ಆಗಿರುತ್ತೆ, ಲೆಫ್ಟ್ ಬ್ರೈನ್ ಕಲಿಕೆ ಚೆನ್ನಾಗಿ ಮಾಡ್ತಾ ಇರುತ್ತೆ. ಆದ್ರೆ ಮಗುವಿನ ಕಲಿಕೆ ಲಾಂಗ್ ಟರ್ಮ್ ಆಗಿ ಉಳಿಬೇಕು, ಮಗುವಿನ ಕ್ರಿಯೇಟಿವಿಟಿ ಚೆನ್ನಾಗಿ ಡೆವಲಪ್ ಆಗಬೇಕು, ಮಗು ಮಲ್ಟಿಪಲ್ ಲ್ಯಾಂಗ್ವೇಜಸ್ ನ ಅರ್ಥ ಮಾಡ್ಕೊಳ್ಬೇಕು, ಮಾತಾಡಬೇಕು, ಸ್ಪೀಡ್ ಲ್ಯಾಂಗ್ವೇಜ್ ಬರಬೇಕು ಮಗುಗೆ, ಮತ್ತು ಮಲ್ಟಿಪಲ್ ಲ್ಯಾಂಗ್ವೇಜಸ್ ನ ಮಗು ಮಾತಾಡಬೇಕು, ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನೀವು ಸಹ ರೈಟ್ ಬ್ರೈನ್ ಎಜುಕೇಶನ್ ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಅಂಡ್ ನಾನು ಒನ್ಸ್ ಅಗೇನ್ ಐ ಆಮ್ ಟೆಲ್ಲಿಂಗ್,
ಯಾವುದೂ ಲೇಟ್ ಅಲ್ಲ. ಯು ಆರ್ ನಾಟ್ ಲೇಟ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ನಿಮ್ಮ ಮಗು 3 ವರ್ಷ ಇದೆಯಾ, ಸ್ಟಾರ್ಟ್ ಮಾಡಿ. ನಿಮ್ಮ ಮಗು 1 ತಿಂಗಳು ಮಗು ಇದೆಯಾ, ಸ್ಟಾರ್ಟ್ ನಾವು. ನಿಮ್ಮ ಮಗು 2 ತಿಂಗಳು ಇದೆಯಾ, ಸ್ಟಾರ್ಟ್ ನಾವು. ಐ ಆಮ್ ದೇರ್. ನನಗೆ ಗೊತ್ತಿರುವಂತಹ ನಾಲೆಡ್ಜ್, ನಾನು ಏನೇನು ಮಾಡಿದ್ದೀನಿ ಅದನ್ನ ಎಲ್ಲಾನು ನಾನು ಇನ್ಫಾರ್ಮೇಶನ್, ಪ್ರತಿಯೊಂದು ಇನ್ಫಾರ್ಮೇಶನ್ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಐ ಆಮ್ ವೆರಿ ಈಗರ್ ಆ್ಯಂಡ್ ವೆರಿ ಹ್ಯಾಪಿ ಟು ಶೇರ್ ವಿತ್ ಆಲ್ ಮೈ ಯೂಟ್ಯೂಬ್ ಫ್ಯಾಮಿಲಿ. ಏನೇ ಕಮೆಂಟ್ಸ್ ಇದ್ರು ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ನಾನು ಇನ್ಫಾರ್ಮೇಶನ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನೇ ಡೌಟ್ಸ್ ಇದ್ರೂ ನಾನು ಕ್ಲಿಯರ್ ಮಾಡೋದಕ್ಕೆ ಐ ಆಮ್ ರೆಡಿ. ಆ್ಯಂಡ್ ಒಂದು ಲಾಂಗ್ ವಿಡಿಯೋ ಸಹ ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ. ದಟ್ ಫ್ಲ್ಯಾಶ್ ಕಾರ್ಡ್ಸ್ ಬಗ್ಗೆನೇ ಕ್ವಶನ್ಸ್ ಬೇಕಾದ್ರೆ ಒಂದು ಪೋಸ್ಟ್ ಸಹ ಹಾಕ್ತೀನಿ. ನಿಮಗೆ ಫ್ಲ್ಯಾಶ್ ಕಾರ್ಡ್ಸ್ ರಿಲೇಟೆಡ್ ಯಾವುದೇ ಕ್ವಶನ್ಸ್ ಇದ್ರು, ಬುಕ್ ರೀಡಿಂಗ್ ಬೇಕಾದ್ರೆ ಅದೊಂದು ವಿಡಿಯೋ ಮಾಡ್ತೀನಿ. ಅಂದರೆ ಫ್ಲ್ಯಾಶ್ ಕಾರ್ಡ್ಸ್ ರಿಲೇಟೆಡ್ ಏನೇನೆಲ್ಲ ಪ್ರಶ್ನೆ ಇದೆ ಪೇರೆಂಟ್ಸ್ಗಳದ್ದು ಅಂತ ಅಂದ್ಬಿಟ್ಟು ಅದನ್ನೇ ಒಂದು ಡೀಟೇಲ್ ವಿಡಿಯೋ ಮಾಡಿದ್ರೆ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಬೇರೆಯವ್ರಿಗೂ ಸಹ ಅದು ಹೆಲ್ಪ್ ಆಗಿ ಅದನ್ನ ಅವ್ರು ಕರೆಕ್ಟ್ ಮಾಡಿಕೊಂಡು ಮಕ್ಕಳ ಜೊತೆ ವಿಡಿಯೋ ಮಾಡೋದಕ್ಕೆ, ಅಂದರೆ ಮಕ್ಕಳ ಜೊತೆ ಆಕ್ಟಿವಿಟೀಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಖಂಡಿತವಾಗ್ಲೂ ನಾನು ಈ ಪ್ರಯತ್ನದಲ್ಲಿ ಮಾಡ್ತಿದ್ದೀನಿ. ನಾನು ಬ್ಯುಸಿ ಆಗಿದ್ದೀನಿ. ನಮ್ಮ ಒಂದು ಬೇರೆ ನಡೀತಾ ಇದೆ, ಅದರಲ್ಲೆಲ್ಲ ನಾನು ಬ್ಯುಸಿ ಆಗಿದ್ದೀನಿ. ಆದ್ರೂ ಇನ್ಫಾರ್ಮೇಶನ್ ಕೊಡಬೇಕು ಆ್ಯಂಡ್ ಸ್ಟಾಪ್ ಆಗಬಾರ್ದು. ಮಕ್ಕಳ ಕಲಿಕೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥ ಪ್ರಯತ್ನದಲ್ಲಿ ಸ್ವಲ್ಪ ಲೇಟ್ ಆಗ್ತಿದೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಐ ನೋ ತುಂಬ ರಿಕ್ವೆಸ್ಟ್ ಬರುತ್ತೆ, ಆ ವಿಡಿಯೋ ಮಾಡಿ, ಪಾಟಿ ಟ್ರೈನಿಂಗ್ ವಿಡಿಯೋ ಮಾಡಿ ಅಂತ. ಒಂದು ಪಾಟಿ ಟ್ರೈನಿಂಗ್ ಪಾರ್ಟ್ 1 ಮಾಡಿದ್ದೀನಿ, ಪಾರ್ಟ್ 2 ಮಾಡಿಲ್ಲ. ಅದನ್ನು ಸಹ ಇವತ್ತೇ ಮಾಡುವಂತಹ ಪ್ಲಾನಲ್ಲಿ ಇಟ್ಕೊಂಡು ಐ ಹ್ಯಾವ್ ಸ್ಟಾರ್ಟೆಡ್. ಗೊತ್ತಿಲ್ಲ ಅದಿತಿ ಎಷ್ಟೊತ್ತಿಗೆ ಎದೊಳ್ತಾರೆ. ಅವ್ರೇನಾರ ಸ್ವಲ್ಪ ಲೇಟಾಗಿ ಎದ್ಬಿಟ್ರೆ ನಾನು ಒಂದು 20 minutes ವಿಡಿಯೋ ಅದನ್ನು ಮುಗಿಸ್ಕೊಳ್ಬಿಡ್ತೀನಿ. ಎಸ್, ಐ ಆಮ್ ಎಂಡಿಂಗ್ ದ ವಿಡಿಯೋ. ಇದಾಗಿತ್ತು ರೈಟ್ ಬ್ರೈನ್ ಎಜುಕೇಶನ್ ವಿಡಿಯೋ ಅಂತ. ಆ್ಯಂಡ್ ನಂಗೆ ತುಂಬ ಜನ ಹೇಳ್ತಾರೆ ನೀವು ತುಂಬ ಮಾತಾಡ್ತೀರಾ ಅಂತ. ಎಸ್, ನಾನು ತುಂಬ ಮಾತಾಡ್ತೀನಿ. ಐ ಆಮ್ ಸಾರಿ ಫಾರ್ ದಟ್. ನನ್ನನ್ನು ನೀವು ಬೇರ್ ಮಾಡಲೇಬೇಕಾಗತ್ತೆ. ಏನಕ್ಕಂತಂದರೆ ನಾನು ಒಂದು ಲೈನ್ ಇರೋದನ್ನ 10 ಲೈನಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಂಗೆ ತುಂಬ ಕಮೆಂಟ್ಸ್, ಪಾಸಿಟಿವ್ ಆ್ಯಂಡ್ ವೆರಿ ಲವ್ಲಿ ಕಮೆಂಟ್ಸ್ ಬರುತ್ತೆ, ನೀವು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ. ಐ ಆಮ್ ಸೋ ಗ್ಲಾಡ್ ಫಾರ್ ದ್ಯಾಟ್. ಎಸ್, ಸೊ ಐ ಆಮ್ ಎಂಡಿಂಗ್ ದ ವಿಡಿಯೋ. ರೈಟ್ ಬ್ರೈನ್ ಎಜುಕೇಶನ್ ಬಗ್ಗೆ ಈ ವಿಡಿಯೋ ಆಗಿತ್ತು. ಸೊ ನಿಮಗೆ ಏನಾರ ಕಮೆಂಟ್ಸು, ಏನಾರ ಡೌಟ್ಸು, ಏನಾರ ಕ್ಲಾರಿಫಿಕೇಶನ್ಸ್ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ. ಐ ವಿಲ್ ಬಿ ರಿವರ್ಟ್ ಬ್ಯಾಕ್. ಎಸ್, ಸಿ ಯು, ಬೈ, ಟಾಟಾ, ಟೇಕ್ ಕೇರ್, ಲವ್ ಯು ಆಲ್.